ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು 2028ರ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ ಮೊದಲೇ ಹೇಳಿದ್ರು ತಂದೆಯವರು. ತಂದೆ ಸಕ್ರಿಯ ರಾಜಕಾರಣದಲ್ಲಿ ಕೊನೆಯವರೆಗೂ ಇರ್ತಾರೆ ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದ ಶೋಷಿತರ ಧ್ವನಿಯಾಗಿ ತಂದೆಯವರು ಇರ್ತಾರೆ. ಅವರ ನಿರ್ಧಾರವನ್ನ ಬದಲಾಯಿಸಿ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ವಯಸ್ಸಾಗಿದೆ, ಆರೋಗ್ಯದ ಮೇಲೆ ಅವರು ಕಾಳಜಿ ವಹಿಸಬೇಕಿದೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ತಾವು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ರು, 2028ರ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂತವ್ರ ಪರವಾಗಿ ದನಿ ಎತ್ತುವಂತ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ದೇ ಹೋದ್ರು ಕೂಡ ಅವ್ರ ಪರವಾಗಿ ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತೆ ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಲಿ, ಮತ್ತೆ ತಮ್ಮ ಕೆಲಸ ಮಾಡದೇ ಇರಲಿ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.